ಈ ದಿನ ನಾವು BCSuddhi.comನಿಂದ ಒಂದು ವಿಶೇಷವಾದ ಸಂದರ್ಶನವನ್ನು ನಡೆಸ್ತಾ ಇದ್ದೇವೆ. ಸಂದರ್ಶನವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ನಟರಾಜ್ ಅವರು ಅಪರಾಧಶಾಸ್ತ್ರ ತಜ್ಞರು ಹಾಗೂ ಪ್ರಾಧ್ಯಾಪಕರು ನಮ್ಮ ಜೊತೆ ಇಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ತೆ ಸರ್. ನಮಸ್ತೆ. ಬಹಳ ಮುಖ್ಯವಾಗಿ ಒಂದು ವಿಷಯ ಏನು ಅಂದರೆ, ಅಪರಾಧವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ಬೋದೇ? ಅದೊಂದು ಶಾಸ್ತ್ರವೇ? ಅದನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋ ಅಗತ್ಯ ಏನಿದೆ? ಈ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕವಾಗಿ ನಿಮ್ಮಲ್ಲೂ ಇರ್ಬೋದು, ನಮ್ಮಲ್ಲೂ ಇದೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಟರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಅವರೇ, ತಮಗೆ ಒಂದು ಮೊದಲನೇ ಪ್ರಶ್ನೆ ಏನು ಅಂದರೆ, ಅಪರಾಧ ಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ವಿಶೇಷ ಅಧ್ಯಯನಕ್ಕೆ ಒಳಪಟ್ಟಿದೆ. ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಯುವಜನಾಂಗ. ನಿಜಕ್ಕೂ ಅಪರಾಧ ಅನ್ನೋದು ಒಂದು ಶಾಸ್ತ್ರೀಯ ಅಧ್ಯಯನಕ್ಕೆ ಅರ್ಹವೇ? ಅದರ ಅಗತ್ಯತೆ ಇದೆಯೇ ಅನ್ನೋದನ್ನು ಮೊದಲು ನಾನು ತಮ್ಮಲ್ಲಿ ವಿವರಿಸೋಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಭಾಳ ನಾನು ಕಳೆದ 36 ವರ್ಷದಿಂದ ಯಾವ ಸಬ್ಜೆಕ್ಟ್ನಲ್ಲಿ ವಿದ್ಯಾರ್ಥಿಯಾಗಿ, ಸಂಶೋಧಕನಾಗಿ, ಅಧ್ಯಾಪಕನಾಗಿ ಇವಾಗ ವಿಶ್ರಾಂತ ಜೀವನ ನಡೆಸ್ತಾ ಇದ್ದೀನಿ. ಆ ಸಬ್ಜೆಕ್ಟಿನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದು ಅಪರಾಧವನ್ನು ಪ್ರಾರಂಭದಲ್ಲಿ, ಅಂದರೆ ಮಾನವನ ನಾಗರಿಕತೆ ಬೆಳೆದಂತೆಲ್ಲ ಅಪರಾಧದ ಬಗ್ಗೆ ಗಂಭೀರವಾದ ಕಲ್ಪನೆಯೇ ನಮಗಿರಲಿಲ್ಲ. ಇದೊಂದು ಸಹಜವಾದ ಕ್ರಿಯೆ ಅಂದ್ಕೊಂಡು ಹಾಗೆ ಅದನ್ನು ಕ್ಷಮಿಸಿಬಿಡಬಹುದಾದ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ದ್ವೇಷ ತೀರಿಸಿಕೊಳ್ಳಬಹುದಾದ ಒಂದು ಪ್ರಕ್ರಿಯೆ ಆಗಿತ್ತು. ಆದರೆ ಇದು ಒಂದು ಸಮಾಜಕ್ಕೆ ಸಂಬಂಧಿಸಿದ್ದು ಮತ್ತು ಸಮಾಜದಲ್ಲಿ ಇದನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಅಂತ ಚಿಂತನೆಗಳು ಪ್ರಾರಂಭ ಆಯಿತು. ನಮ್ಮ ದೇಶದಲ್ಲೂ ಆಗಿದೆ, ಪಾಶ್ಚಿಮಾತ್ಯರಲ್ಲೂ ಆಗಿದೆ. ಆದರೆ ವಿದ್ಯುಕ್ತವಾಗಿ ಪಾಶ್ಚಿಮಾತ್ಯರು ಈ ಪದವನ್ನು ಮತ್ತು ಈ ಒಂದು ಅಧ್ಯಯನವನ್ನು ಶಾಸ್ತ್ರೀಯವಾಗಿ, ತಾವು ಹೇಳಿದಾಗೆ ಶಾಸ್ತ್ರೀಯವಾಗಿ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಹೆಚ್ಚಾಗಿ ಯುರೋಪ್ ದೇಶದಲ್ಲಿ ಇದು ಶಾಸ್ತ್ರೀಯ ಅಧ್ಯಯನ ಪ್ರಾರಂಭ ಆಯಿತು. ಸ್ವಲ್ಪ ಅಪರಾಧಶಾಸ್ತ್ರಜ್ಞರಲ್ಲೇ ಗೊಂದಲ ಇದೆ ಇದು ಯಾವಾಗ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ. 1836ರಲ್ಲಿ ಪಾಲ್ ಟೋಪಿನಾರ್ಡ್ ಅಂತಕ್ಕಂಥ ಒಬ್ಬ ಫ್ರಾನ್ಸ್ ದೇಶದ ಮಾನವಶಾಸ್ತ್ರಜ್ಞ, ಯುರೋಪ್ ದೇಶದಲ್ಲಿ ಬಹಳ ಪ್ರಸಿದ್ಧಿ ಮಾಡಿರ್ತಕ್ಕಂಥ ಸಾಮಾಜಿಕ ಮಾನವಶಾಸ್ತ್ರಜ್ಞ ಮತ್ತು ಸಾಂಸ್ಕೃತಿಕ ಮಾನವಶಾಸ್ತ್ರಜ್ಞ, ಕಲ್ಚರಲ್ ಆ್ಯಂಡ್, ಇವರು ಇದನ್ನು ಪ್ರಾರಂಭ ಮಾಡ್ತಾರೆ. ಎರಡು ಪದಗಳನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಲ್ಯಾಟಿನ್ ಭಾಷೆಯಲ್ಲಿರ್ತಕ್ಕಂಥ ಕ್ರಿಮೆನ್ ಅನ್ನೋದು, ಮತ್ತೊಂದು ಫ್ರೆಂಚ್ ಭಾಷೆಯಲ್ಲಿರ್ತಕ್ಕಂಥ ಲೋಗಸ್ ಅನ್ನೋದು, ಅಧ್ಯಯನ ಅಂತೇಳಿ. ಅದಕ್ಕಿಂತ ಮೊದಲು ಅಪರಾಧ ಮತ್ತು ಅಧ್ಯಯನ, ಅಪರಾಧ ಶಾಸ್ತ್ರ ಅಂಥೇಳಿ ಶಾಸ್ತ್ರೀಯವಾಗಿ ಅವರು ಪ್ರಾರಂಭ ಮಾಡ್ತಾರೆ. ಆದರೆ 1836ಕ್ಕಿಂತ ಪೂರ್ವದಲ್ಲಿ ರಷ್ಯನ್ನರು ಅಲೆಮಾರಿ ಜನಾಂಗ, ಅಲೆಮಾರಿ ಜನಾಂಗ ಇವರಲ್ಲಿರ್ತಕ್ಕಂಥ ಅಪರಾಧ ಪ್ರವೃತ್ತಿಯ ಬಗ್ಗೆ ರಷ್ಯಾದಲ್ಲಿ ಬಹಳ ದೊಡ್ಡ ಅಧ್ಯಯನಗಳು ನಡೆದಿರುತ್ತವೆ. ಆಗಲಿಂದನೇ ಅಪರಾಧಶಾಸ್ತ್ರದ ಅಧ್ಯಯನ ಪ್ರಾರಂಭ ಆಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಇಂಗ್ಲೆಂಡ್ನಲ್ಲಿ ಮತ್ತು ಇಂಗ್ಲೆಂಡಿನ ಸುತ್ತಮುತ್ತಲೂ ಜಿಪ್ಸಿಗಳು ಅಂತ ಇವತ್ತೇನು ನಾವು ಕರೀತಾ ಇದ್ದೀವಿ, ಇವರು ಕೂಡ ಅಲೆಮಾರಿ ಜನಾಂಗ, ಇವರಿಂದ ಅಪರಾಧ ಕೃತ್ಯಗಳು ನಡೀತಾ ಇತ್ತು. ಇದನ್ನು ಬಹಳ ಶಾಸ್ತ್ರೀಯವಾಗಿ ಅಧ್ಯಯನ ಅಲ್ಲಿ ಪ್ರಾರಂಭ ಆಯಿತು. ಆದರೆ 1900ರ ದಶಕದಲ್ಲಿ ಇದು ಸ್ವಲ್ಪ ಶಾಸ್ತ್ರೀಯ ಅಧ್ಯಯನಕ್ಕಿಂತ ವೈಜ್ಞಾನಿಕ ಅಧ್ಯಯನವಾಗಿ ಮಾರ್ಪಾಡುಗೊಂಡು ಇವತ್ತು ಕ್ರಿಮಿನಾಲಜಿ ಅನ್ನೋದನ್ನು, ಅಪರಾಧಶಾಸ್ತ್ರವನ್ನು ಇನ್ವೆಸ್ಟಿಗೇಟಿವ್ ಸೈನ್ಸ್ ಅಂತ ಕರೀತಾ ಇದ್ದಾರೆ, ತನಿಖಾ ವಿಜ್ಞಾನ ಅಂಥೇಳಿ. ಮೊದಲು ಶಾಸ್ತ್ರೀಯವಾದ ಅಧ್ಯಯನಗಳು ಮಾತ್ರ ನಡೀತಾ ಇತ್ತು. ಯಾವ ಚಿಂತನೆಗಳು, ಯಾವ ತತ್ವದ ಆಧಾರದ ಮೇಲೆ, ಯಾವ ಮಾನಸಿಕ ಮತ್ತು ಸಾಮಾಜಿಕ ಕಾರಣಗಳಿಂದ ಅಪರಾಧ ಎಸಗುತ್ತಾರೆ ಮತ್ತು ಅಪರಾಧಗಳು ಸಮಾಜದಲ್ಲಿ ಘಟಿಸ್ತವೆ, ಇದ್ರ ಬಗ್ಗೆ ಶಾಸ್ತ್ರೀಯವಾದ ಅಧ್ಯಯನಗಳು ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಎಲ್ಲ ಅಧ್ಯಯನಗಳು ಶಾಸ್ತ್ರೀಯವಾಗಿ ಪ್ರಾರಂಭವಾಗಿದೆ. ಕೊನೆಗೆ ಅದು ವೈಜ್ಞಾನಿಕ, ಅದರಲ್ಲಿ ಚಿಂತನೆಗಳು ಬೆಳೆದಾದಮೇಲೆ ಅದು ವಿಜ್ಞಾನ ವಿಭಾಗಕ್ಕೆ ಸೇರಿಕೊಳ್ತಾ ಬಂತು. ಇವತ್ತು ಅಪರಾಧಶಾಸ್ತ್ರ ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ, ಭಾರತವನ್ನು ಒಳಗೊಂಡಂತೆ ಸೈನ್ಸ್ ಫ್ಯಾಕಲ್ಟಿನಲ್ಲಿ, ವಿಜ್ಞಾನ ನಿಕಾಯದಲ್ಲಿ ಇದನ್ನು ಸೇರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾವು ಅದಕ್ಕೆ ಪ್ರಾರಂಭದಿಂದನೂ ನಮ್ಮ ಟೀಚರ್ಸ್ಗಳು, ನನ್ನ ಮೇಸ್ಟ್ಗಳೆಲ್ಲ ಇದನ್ನು ಏನು ಮಾಡಿದರು ಅಂದರೆ 1900
58-59ರಲ್ಲಿ ಕರ್ನಾಟಕದಲ್ಲಿ ಅಪರಾಧಶಾಸ್ತ್ರ ಪ್ರಾರಂಭ ಆಯಿತು. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಅದು ಕರ್ನಾಟಕ ಕಾಲೇಜಿನಲ್ಲಿ ರ್ಯಾಂಗ್ಲರ್ ಪಾವಟೆ ಸಾಹೇಬರು ಏನು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಪಿತಾಮಹ, ಅವರು ಇದನ್ನು ಕೇಂಬ್ರಿಡ್ಜು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿರೋ ಎಲ್ಲ ಅಧ್ಯಯನಗಳು ಇಲ್ಲಿ ಬರಬೇಕು ಅನ್ನೋ ಉತ್ಸಾಹದಿಂದ ಕ್ರಿಮಿನಾಲಜಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಕರ್ನಾಟಕ ಕಾಲೇಜಿನಲ್ಲಿ ಇದು ಪ್ರಾರಂಭ ಆಯಿತು. ಆಗಲೆಲ್ಲ ಬರೀ ಅಪರಾಧಶಾಸ್ತ್ರ ಅಂತ ಶಾಸ್ತ್ರೀಯ ಚಿಂತನೆಗಳಿಗಿಂತ ಹೆಚ್ಚಾಗಿ ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದರು. ಸೊ ಆಗಲಿಂದನೇ ಇದಕ್ಕೆ ವೈಜ್ಞಾನಿಕ ಚಿಂತನೆಗಳನ್ನು ಜೋಡಿಸಬೇಕು ಅಂಥೇಳಿ ಮತ್ತು ಇದನ್ನೊಂದು ಅಪರಾಧಿಕ ತನಿಖಾ ವಿಜ್ಞಾನ ಮಾಡಬೇಕು ಅಂಥೇಳಿ ಫೋರೆನ್ಸಿಕ್ ಸೈನ್ಸನ್ನು ಜೊತೆಗೆ ತಗೊಂಡು ಬಂದರು. ಹಾಗಾಗಿ ಇದು ಶಾಸ್ತ್ರೀಯವಾಗಿ ಪ್ರಾರಂಭವಾದರೂ ಕೂಡ ಇವತ್ತು ವೈಜ್ಞಾನಿಕ ಅಧ್ಯಯನ ಶಾಸ್ತ್ರವಾಗಿ ಹೊರಹೊಮ್ಮಿದೆ. ಇದು ಪ್ರಾರಂಭ ಆಗಿದೆ. ದೇಶದಲ್ಲಿ 2ನೇ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಮೊದಲು ಸಾಗರ್ ಯೂನಿವರ್ಸಿಟಿ ಮಧ್ಯಪ್ರದೇಶದಲ್ಲಿ 1950ರಲ್ಲಿ ಪ್ರಾರಂಭ ಆಯಿತು. 58-59ರಲ್ಲಿ ನಮ್ಮಲ್ಲಿ ಅಂದರೆ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಪ್ರಾರಂಭ ಆಯಿತು. ದೇಶದಲ್ಲಿ 2ನೇದು ಅಪರಾಧಶಾಸ್ತ್ರವನ್ನು ಪ್ರಾರಂಭ ಮಾಡಿ. ಮತ್ತು ಇವತ್ತು ದೇಶದಲ್ಲೇ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳು ಮತ್ತು ಅತಿ ಹೆಚ್ಚು ಕಾಲೇಜುಗಳಲ್ಲಿ ಕ್ರಿಮಿನಾಲಜಿ ಮೇಜರ್ ಸಬ್ಜೆಕ್ಟಾಗಿ ಟೀಚ್ ಮಾಡ್ತಾ ಇದ್ದಾರೆ. ಅದು ಇದೆ. ಈಗ ಅಪರಾಧ ವಿಜ್ಞಾನವನ್ನು, ಅಪರಾಧಶಾಸ್ತ್ರ ವಿಜ್ಞಾನವನ್ನು ಇವತ್ತು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಅವ್ರಿಗೆ ಬಹುತೇಕ ಇಂದಿನ ಯುವ ಜನಾಂಗ ಏನು ಬಯಸುತ್ತೆ ಅಂದರೆ, ನಾನು ಒಂದು ವೃತ್ತಿ ನಿರತನಾಗಬೇಕು ಇದರಲ್ಲಿ ಅನ್ನೋದನ್ನು ಬಯಸ್ತಾರೆ. ಸೊ ಆ ವೃತ್ತಿ ನಿರತತೆಗೆ ಏನಾದರೂ ಎಷ್ಟು ಮಟ್ಟಿನ ಅವಕಾಶ ಇದೆ ಈ ವಿಜ್ಞಾನದಲ್ಲಿ ಅಂತ ಕೇಳ್ತಾ ಇದ್ದೀನಿ. ಹೌದು. ಎಲ್ಲ ಸಬ್ಜೆಕ್ಟ್ಗಳನ್ನು ಪ್ರಾರಂಭ ಮಾಡುವಾಗ ಸರ್ಕಾರ ಇದರಿಂದ ಜಾಬ್ ಆಪರ್ಚುನಿಟೀಸ್ ಎಷ್ಟಿದೆ, ಇದೊಂದು ಜಾಬ್ ಓರಿಯೆಂಟೆಡ್ ಕೋರ್ಸಾ ಅಂಥೇಳಿ ಚಿಂತನೆ ಮಾಡಿ ಒಂದು ಸಬ್ಜೆಕ್ಟಿಗೆ ಮಹತ್ವ ಕೊಡುತ್ತೆ. ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಹೆಚ್ಚಿದೆ. ಇದು ಪ್ರಾರಂಭದಲ್ಲಿ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಇದು ಹಾಗೆಲ್ಲ ಇದು ಮಾಡಿದರೆ ಬರೀ ಪೊಲೀಸ್ ವೃತ್ತಿಗೆ ಹೋಗೋರು ಕ್ರಿಮಿನಾಲಜಿ ಮಾಡಬೇಕು ಅನ್ನೋ ಒಂದು ಇತ್ತು. ಆ ಒಂದು ಚಿಂತನೆ ಕರೆಕ್ಟಾಗಿತ್ತು. ಅದು ನಿಜವಾಗಲೂ ಕೂಡ ಕರೆಕ್ಟ್. ಯಾಕೆಂದರೆ ಇನ್ವೆಸ್ಟಿಗೇಟಿವ್ ಸೈನ್ಸನ್ನು ಕ್ರಿಮಿನಾಲಜಿ ಸಬ್ಜೆಕ್ಟು ಹೇಳಿದಷ್ಟು ಯಾರೂ ಹೇಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಜಾಬನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರೆ, ಆ ಕ್ಷೇತ್ರಕ್ಕೆ ಬರಬೇಕು ಅಂತಿದ್ದಾರೆ, ಅವರಿಗೆ ಇದು ಹೆಚ್ಚು ಉಪಯೋಗ, ಅವರು ಮಾತ್ರ ಹೋಗಬೇಕು ಅನ್ನೋ ಒಂದು ಕಲ್ಪನೆ ಇತ್ತು. ಆಮೇಲೆ ನೋಡಿದ್ರೆ ಇದರ ವಿಸ್ತಾರ ಬಹಳ ಹಮ್ಮಿಕೊಳ್ತು. ಒಳ್ಳೆಯ ಒಬ್ಬ ನ್ಯಾಯವಾದಿಯಾಗಿ ಅಪರಾಧಶಾಸ್ತ್ರದ ಅಧ್ಯಯನ ತುಂಬ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ. ಅಪರಾಧ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವ್ಯಾಜ್ಯ ಬಗೆಹರಿಸೋದಾಗಲಿ, ಸಿವಿಲ್ ಮೊಕದ್ದಮೆಗಳನ್ನು ಬಗೆಹರಿಸೋದಾಗಲಿ, ಎರಡಕ್ಕೂ ಕೂಡ ಕ್ರಿಮಿನಾಲಜಿ ನಾಲೆಜ್ ಇದ್ದರೆ ಅತ್ಯಂತ ವೈಜ್ಞಾನಿಕವಾಗಿ ನ್ಯಾಯಾಧೀಶರ ಮತ್ತು ನ್ಯಾಯಾಲಯದ ಸಂಶಯಕ್ಕೆ ಆಸ್ಪದ ಇಲ್ಲದೆ ಇರೋ ರೀತಿಯಲ್ಲಿ ಪುರಾವೆಗಳ ಸಹಿತ ಸಾಬೀತು ಮಾಡಬಹುದಾದ ಅಧ್ಯಯನ ಅಂದರೆ ಅದು ಕ್ರಿಮಿನಾಲಜಿ. ಮೊದಲೆಲ್ಲ ಇದನ್ನು ಬರೀ ತಾವು ಹೇಳಿದಾಗೆ ಶಾಸ್ತ್ರೀಯವಾಗಿ ಪ್ರಾರಂಭ ಆದರೂ ಕೂಡ ವೈಜ್ಞಾನಿಕವಾಗಿ ಇವತ್ತು ಅಪರಾಧಿಯನ್ನು ಮತ್ತು ಯಾವುದೇ ವ್ಯಾಜ್ಯಗಳನ್ನು ಅತ್ಯಂತ ನಿಖರವಾಗಿ ಬಗೆಹರಿಸಲು ಸಹಾಯ ಮಾಡುವ ವಿಜ್ಞಾನ ಇದ್ದರೆ ಅದು ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನ. ಅಂದರೆ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ನ್ಯಾಯಾಲಯಗಳಲ್ಲೂ ಇದರ ಬಳಕೆ ನಡೀತಾ ಇದೆ. ಅದಕ್ಕೋಸ್ಕರ ಅದಲ್ಲದೆ ಪ್ರೈವೇಟ್ ಆಗಿ ಈಗ ಎಲ್ಲದಕ್ಕೂ ಸರ್ಕಾರಿ ಉದ್ಯೋಗಗಳನ್ನೇ ಅವಲಂಬಿಸಿದೆ. ಖಾಸಗಿಯಾಗಿ ಪತ್ತೆದಾರಿಕೆಯನ್ನು ಮತ್ತು ಇನ್ಸ್ಟಿಟ್ಯೂಷನ್ನ ಅವರು ಪ್ರಾರಂಭ ಮಾಡೋದಕ್ಕೆ ಈ ಸಬ್ಜೆಕ್ಟು ಈಗ ಹೆಲ್ಪ್ ಮಾಡಿದೆ. ಈಗ ಪೊಲೀಸ್ ವ್ಯವಸ್ಥೆಯನ್ನೇ ಖಾಸಗೀಕರಣ ಮಾಡುವಂಥ ಯುಗ. ಕಾರಾಗೃಹಗಳನ್ನು ಯುರೋಪ್ ದೇಶದಲ್ಲಿ ಖಾಸಗೀಕರಣ ಮಾಡಿದ್ದಾರೆ. ಸರ್ಕಾರಗಳು ಕಾರಾಗೃಹಗಳನ್ನು ನಡೆಸೋಕ್ಕಾಗ್ತಾ ಇಲ್ಲ. ಪೊಲೀಸ್ ಸಂಘಟನೆಯನ್ನು ರಿಕ್ರೂಟ್ ಮಾಡಿ ಅವ್ರಿಗೆ ಸಂಬಳ ಕೊಟ್ಟು ಅಪರಾಧಗಳನ್ನು ತಡೆ ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಖಾಸಗಿ ಪೊಲೀಸ್ ವ್ಯವಸ್ಥೆ ಬಂದಿದೆ, ಖಾಸಗಿ ಕಾರಾಗೃಹಗಳ ವ್ಯವಸ್ಥೆ ಬಂದಿದೆ. ಸೊ ಖಾಸಗಿ ತನಿಖಾದಾರರು ಬೇರೆ ದೇಶದಲ್ಲೂ ಇದ್ದಾರೆ, ನಮ್ಮ ದೇಶದಲ್ಲೂ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಪರಾಧಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಈಗಾಗಲೇ ನನ್ನ ಸ್ಟೂಡೆಂಟ್ಸು ಬೆಂಗಳೂರಿನಲ್ಲಿ ಮತ್ತು ಹುಬ್ಳಿ ಧಾರವಾಡದಲ್ಲಿ, ದಾವಣಗೆರೆಯಲ್ಲಿ ಈಗ ಮುಂದಿನ ವರ್ಷ ಪ್ರಾರಂಭ ಆಗ್ತಾಯಿದೆ. ಒಂದು ಪ್ರೈವೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬನ್ನು ತೆಗಿತಾ ಇದ್ದಾರೆ. ನೀವು ತಾವು ಹೆಸರು ಕೇಳಿರ್ಬೋದು, ಕ್ಲೂ 4 ಫಾರ್ ಎವಿಡೆನ್ಸ್ ಅನ್ನೋದು, ಆಮೇಲೆ ಟ್ರೂತ್ ಲ್ಯಾಬ್ ಅನ್ನೋದು. ಇವೆಲ್ಲ ಖಾಸಗಿಯಾಗಿ ಅಪರಾಧಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನದ ವಿದ್ಯಾರ್ಥಿಗಳು ತಯಾರು ಮಾಡಿದ್ದಾರೆ. ಅಂದರೆ ಆ ವಿಭಾಗಗಳಲ್ಲಿ ಅವ್ರಿಗೆ ಅವಕಾಶ ಇದೆ, ಸಾಕಷ್ಟು ವೃತ್ತಿ ನಿರತರಾಗಲಿಕ್ಕೆ ಅವಕಾಶ ಸಾಕಷ್ಟು ಇದೆ. ಆಮೇಲೆ ಮತ್ತೊಂದು ಪ್ರಶ್ನೆ ಸರ್, ಈ ಅಪರಾಧ ವಿಜ್ಞಾನಕ್ಕೂ ಮತ್ತು ಮನೋವಿಜ್ಞಾನಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ? ತುಂಬ ಸಂಬಂಧ ಇದೆ ಸರ್, ತುಂಬ ಸಂಬಂಧ ಇದೆ. ಸಿಗ್ಮಂಡ್ ಫ್ರಾಯ್ಡ್ ಈಗ ಮನಃಶಾಸ್ತ್ರದಲ್ಲಿ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿಯ ಪಿತಾಮಹ ಅವರು. ಮನಃಶಾಸ್ತ್ರವನ್ನು ಕಂಡುಹಿಡಿದಿರೋದು ಜರ್ಮನ್ ಮನಃಶಾಸ್ತ್ರಜ್ಞನಾದ ವಿಲಿಯಂ ವೂಂಟ್ ಅವರು.
ಅದಾದಮೇಲೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಅದನ್ನು ಹೆಚ್ಚು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರೆ. ಅವರು ಹೇಳ್ತಾರೆ ಅಪರಾಧ ಎಸಗುವ ವ್ಯಕ್ತಿಯ ಹಿನ್ನೆಲೆ ಏನಿದೆ ಇದೊಂದು ದುರ್ನಡತೆ. ಇಟ್ ಈಸ್ ಆನ್ ಅನ್ಅಪ್ರೂವ್ಡ್ ಬಿಹೇವಿಯರ್ ಆಫ್ ದಿ ಸೊಸೈಟಿ. ಸಮಾಜ ಒಪ್ಪದೇ ಇರುವ ಪ್ರವೃತ್ತಿ ಮತ್ತು ಅದು ಅವನ ವರ್ತನೆ, ದುರ್ವರ್ತನೆ. ಸೊ ಅಪರಾಧ ಕೇವಲ ಒಂದು ದುರ್ಘಟನೆಯಾಗಿ ಮಾತ್ರ ಇಲ್ಲ, ಕಾನೂನು ವಿರೋಧಿ ಚಟುವಟಿಕೆ ಮಾತ್ರವಾಗಿ ಉಳಿಲಿಲ್ಲ, ಅದು ದುರ್ವರ್ತನೆ. ಸೊ ವರ್ತನಾ ಚಿಕಿತ್ಸೆಗಳ ಮೂಲಕ ಅಪರಾಧಿಯನ್ನು ನಾವು ಸುಧಾರಿಸ್ಬೋದು. ಕೇವಲ ಅಪರಾಧವನ್ನು ಕಂಡುಹಿಡಿಯೋದು, ಅಪರಾಧಿಯನ್ನು ಶಿಕ್ಷೆ ಕೊಟ್ಟು ಜೈಲಿಗಟ್ಟೋದು ಮಾತ್ರ ಸಮಾಜದ ಕೆಲಸ ಅಲ್ಲ. ಆ ಅಪರಾಧಿ ಜೈಲಿನಿಂದ ವಾಪಸ್ ಬರೋದ್ರ ಮೊದಲನೇ ಅವನು ಪರಿವರ್ತಿತನಾಗಬೇಕು, ಸುಧಾರಿತ ವ್ಯಕ್ತಿ ಆಗಬೇಕು. ಅವನನ್ನು ಪರಿವರ್ತನೆ ಮತ್ತು ಸುಧಾರಣೆ ಹೇಗೆ ಸಾಧ್ಯ? ಅವನ ಮನ ಪರಿವರ್ತನೆ, ಅವನ ವರ್ತನೆಯ ಪರಿವರ್ತನೆ ಮತ್ತು ಅವನಲ್ಲಿರೋ ದುರ್ವರ್ತನೆಗಳನ್ನು ಹೋಗಲಾಡಿಸೋದು. ಸಮಾಜಕ್ಕೆ, ಕಾನೂನಿಗೆ ಗೌರವ ಕೊಡುವ ವರ್ತನೆಯನ್ನು ಆತನಲ್ಲಿ ತರಬೇಕು. ಈ ನಿಟ್ಟಿನಲ್ಲಿ ಮನಃಶಾಸ್ತ್ರಜ್ಞರು ಮತ್ತು ಮನೋಚಿಕಿತ್ಸಕರ ಕೊಡುಗೆ ಅಪರಾಧ ಶಾಸ್ತ್ರದ ಬೆಳವಣಿಗೆಗೆ ನಿರೀಕ್ಷೆಗೆ ಮೀರಿದ್ದಾಗಿದೆ. ಮೋರ್ ದ್ಯಾನ್ ಅವರ್ ಎಕ್ಸ್ಪೆಕ್ಟೇಷನ್. ಆ ಥರ ಇದೆ. ಎರಡೂ ವಿಭಾಗಗಳು ವೈಜ್ಞಾನಿಕವಾಗಿ ಯೋಚನೆ ಮಾಡೋದ್ರಿಂದ ಒಂದಕ್ಕೊಂದಕ್ಕೂ ಪೂರಕವಾಗಿ ಕೆಲಸ ಮಾಡಿದಾವೆ ಮತ್ತೆ ಮಾಡ್ತಾ ಇದ್ದಾವೆ. ಖಂಡಿತ. ಸೊ ಅದ್ರ ಕೊಡುಗೆ ಬಹಳ ಇದೆ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ಆಮೇಲೆ ಅಪರಾಧ ಶಾಸ್ತ್ರ ಅಂತಕ್ಕಂಥದ್ದು ಈಗ ಒಂದು ಭಾರತದಂಥ ದೇಶದಲ್ಲಿ ವಿವಿಧ ಜಾತಿ, ಧರ್ಮ, ಜನಾಂಗ, ಗುಂಪುಗಳು, 108-300ಕ್ಕೂ ಹೆಚ್ಚು ಭಾಷೆಗಳು, ಇಂಥ ಕಡೆ ಒಂದು ಸಂಘಟಿತವಾಗಿ ಹೇಗೆ ಅದನ್ನು ನಾವು ಅಪರಾಧ ಶಾಸ್ತ್ರವನ್ನು ಯುನೈಟೆಡ್ ಆಗಿ ಅದನ್ನು ಆರ್ಗನೈಸ್ಡ್ ಆಗಿ ಅಪರಾಧ ವಿಜ್ಞಾನವನ್ನು ನಿಭಾಯಿಸಲಿಕ್ಕೆ ಭಾರತದಂಥ ದೇಶದ ಕೈಲಿ ಸಾಧ್ಯನಾ? ತಾವು ಒಬ್ಬ ಪ್ರಾಧ್ಯಾಪಕರಾಗಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಕೊಡ್ಬೇಕು. ಖಂಡಿತ ಸರ್. ಇದು ಯಾವುದೇ ಒಂದು ಅಧ್ಯಯನ ಜಾತಿ, ಮತ, ಧರ್ಮ, ಸಮುದಾಯ, ಪ್ರಾಂತೀಯತೆ, ಭಾಷೆ ಇವುಗಳನ್ನೆಲ್ಲ ಮೀರಿರ್ತಕ್ಕಂಥದ್ದು. ಹಾಗೆಯೇ ಅಪರಾಧ ಶಾಸ್ತ್ರವೂ ಕೂಡ ಇದಕ್ಕೆ ಜಾತಿಯ ಅಥವಾ ಧರ್ಮದ ಹಿನ್ನೆಲೆಯನ್ನು ನೋಡೋರಿಗೆ ಸರಿಯಾದ ಉತ್ತರವನ್ನು ಇವತ್ತು ಕೊಡುತ್ತೆ. ಉದಾಹರಣೆಗೆ ನೋಡಿ, ನಮ್ಮಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಯಿತು ಅಂತ ಅಂದ ತಕ್ಷಣವೇ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ಮತ್ತು ಬೇರೆ ಕಡೆ ಜನರು ಸಾಮಾನ್ಯವಾಗಿ ಆಡುವ ಮಾತಿನಲ್ಲಿ ಒಂದು ವರ್ಗವನ್ನು, ಒಂದು ಜನಾಂಗವನ್ನೇ ಗುರಿಯಾಗಿಟ್ಕೊಂಡು ಮಾತಾಡ್ತಾರೆ, ಅಥವಾ ಅವ್ರನ್ನ ಅವಮಾನ ಮಾಡೋದಕ್ಕೆ, ಅಪಮಾನ ಮಾಡೋದಕ್ಕೆ ಪ್ರಯತ್ನ, ಅಥವಾ ನಮ್ಮ ತಲೆಯಲ್ಲಿ ತಕ್ಷಣ ಅದು ಬಂದ್ಬಿಡುತ್ತೆ. ಆದರೆ ಅಪರಾಧ ಶಾಸ್ತ್ರ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಿದೆ. ಕ್ರೈಮ್ ಈಸ್ ಎ ಲರ್ನೆಡ್ ಬಿಹೇವಿಯರ್ ಆ್ಯಂಡ್ ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್. ಅದೊಂದು ದುರ್ವರ್ತನೆ ಮತ್ತು ವೈಯಕ್ತಿಕವಾದದ್ದು. ಒಂದೇ ಮನೆಯಲ್ಲಿ ಎರಡು ಭಿನ್ನ ವ್ಯಕ್ತಿತ್ವ ಇರುವ, ಭಿನ್ನ ಮನೋಧರ್ಮ ಇರತಕ್ಕಂಥ ವ್ಯಕ್ತಿಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿರುವ ಅವಳಿ ಜವಳಿಗಳಲ್ಲಿ ವರ್ತನೆಗಳಲ್ಲಿ ಭಿನ್ನತೆ ಕಾಣುತ್ತೆ, ಆದರೆ ಕಾಣುವ ನೋಟದಲ್ಲಿ ಇಬ್ಬರು ಒಂದೇ ರೀತಿ ಕಾಣ್ತಾರೆ. ರಕ್ತದ ಗುಂಪು ಒಂದೇ ಥರ ಇರುತ್ತೆ, ಕೂದಲಿನ ಬಣ್ಣ ಒಂದೇ ಥರ ಇರುತ್ತೆ, ಸ್ಟ್ರಕ್ಚರ್ ಒಂದೇ ಥರ ಇರುತ್ತೆ, ಹಲ್ಲು ಒಂದೇ ಥರ ಇರುತ್ತೆ, ವಾಯ್ಸು ಒಂದೇ ಥರ ಇರುತ್ತೆ, ಆದರೆ ವರ್ತನೆಯಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಅಪರಾಧ ಅಂತಕ್ಕಂಥದ್ದು ವರ್ತನೆಗೆ ಸಂಬಂಧಪಟ್ಟದ್ದು. ತಾಯಿಯಿಂದ, ತಂದೆಯಿಂದ ಅಥವಾ ಪೂರ್ವಜರಿಂದ ಬಂದಿರೋ ಬಳುವಳಿಗಳಲ್ಲ, ಅಥವಾ ನನ್ನ ಜಾತಿ, ನನ್ನ ಧರ್ಮ, ನನ್ನ ಆಚರಣೆಗಳು, ನನ್ನ ಆಹಾರ ಸಂಸ್ಕೃತಿ, ನನ್ನ ಬಟ್ಟೆ, ನನ್ನ ಹಾವಭಾವಗಳು ಇವ್ಯಾವೂ ಕೂಡ ವ್ಯಕ್ತಿ ಮೇಲೆ ಅತ್ಯಂತ ಪ್ರಭಾವ ಬೀರುವ ಅಂಶಗಳಲ್ಲ. ಅದು ಆ ಕ್ಷಣ ಮಾತ್ರ. ನಾನು ಊಟ ಮಾಡಿದಾಗ ಸಿಗೋ ತೃಪ್ತಿ ಆ ಕ್ಷಣ ಮಾತ್ರ, ಮತ್ತೆ 3 ಗಂಟೆ ನಂತರ ನಂಗೆ ಹಸಿವಾಗುತ್ತೆ. ಆ ಕ್ಷಣಕ್ಕೆ ಮಾತ್ರ ನಾನು ಆಹಾರವನ್ನು, ಅದು ಆಹಾರದಲ್ಲಿರೋ ಯಾವುದೊಂದು ಕ್ವಾಲಿಟಿನ ಮಾಡ್ತೀನಿ. ಅಪರಾಧ ಹಾಗಲ್ಲ. ಒಂದು ಅಪರಾಧ ಎಸಗಬೇಕಾದ್ರೆ ಹಲವಾರು ದಿನಗಳ ಪರಿಶ್ರಮ ಇರುತ್ತೆ, ಹಲವಾರು ಗಂಟೆಗಳ ಪೂರ್ವ ತಯಾರಿ ಇರುತ್ತೆ. ಎಷ್ಟೋ ಅಪರಾಧಿಗಳು ಅಪರಾಧ ಎಸಗೋದಕ್ಕೆ ತಿಂಗಳುಗಟ್ಟಲೆ ಅದಕ್ಕೆ ಹೊಂಚಾಕಿರ್ತಾರೆ. ಸೊ ಇದು ವರ್ತನೆಗೆ ಹೆಚ್ಚು ಸಂಬಂಧಪಟ್ಟಿರುವಂಥದ್ದು. ಇದ್ರ ಮೇಲೆ ತಾವು ಹೇಳಿದಾಗೆ ಇಷ್ಟೊಂದು ನಮ್ಮ ಭಾರತದಲ್ಲಿರೋ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ಜಾತಿ, ಧರ್ಮಗಳು, ಸಂಸ್ಕೃತಿಗಳು ಇದ್ಯಾವುದೂ ಕೂಡ ಪ್ರಭಾವ ಬೀರುವ ಮತ್ತು ಸಂಬಂಧವಿರುವ ಅಂಶಗಳು ಅಲ್ವೇ ಅಲ್ಲ. ಅಂದರೆ ಈಗ ಅಪರಾಧದ ಅಧ್ಯಯನ ಸಮಗ್ರವಾಗಿ ಮಾಡುವಂಥ ಒಂದು ಅವಕಾಶ ಇದೆ ಇದರಿಂದ. ಯಾಕೆಂದರೆ ಇದು ಭಿನ್ನವಾಗಿ ಏನಲ್ಲ, ಭಿನ್ನವಾದದ್ದು ಏನಲ್ಲ. ಸೊ ಹಾಗಾಗಿ ಇದನ್ನ ಅಧ್ಯಯನ ಮಾಡಿ ಇದನ್ನ ಸಮಾಜದಲ್ಲಿ ಜಾಗೃತಗೊಳಿಸ್ತಕ್ಕಂಥದ್ದು, ಇದರ ಉಪಯೋಗವನ್ನು ಪಡೆದುಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಹೆಚ್ಚಿದೆ ಅನ್ನೋದು ತಾವು ಹೇಳ್ತಾ ಇದ್ದೀರಿ. ಖಂಡಿತ ಸರ್. ಈಗ ಈ ಇನ್ನೇನು ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಕ್ಕಂಥ ದಿನಗಳು,
ಸೊ ಈಗ ತಮಗೆ ತಿಳಿದಂತೆ ಕರ್ನಾಟಕದಲ್ಲಿ ಎಷ್ಟು ಕಡೆ ಈ ಅಪರಾಧ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, ಯಾವ ಹಂತದಿಂದ ಅವರು ಅಧ್ಯಯನ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ರೆ ಯುವಜನಾಂಗಕ್ಕೆ ಸಹಾಯ ಆಗುತ್ತೆ. ಸರ್, +2 ಆದಮೇಲೆ ಅಂದರೆ PUC ಮುಗಿಸಿದ ಮೇಲೆ ಯಾವುದೇ ವಿಜ್ಞಾನದ ವಿದ್ಯಾರ್ಥಿ ಆಗಿರಲಿ, ವಾಣಿಜ್ಯಶಾಸ್ತ್ರ ಅಧ್ಯಯನ ಮಾಡಿರೋರಾಗಲಿ ಅಥವಾ ಕಲಾ ನಿಕಾಯದಿಂದ ಬಂದಿರೋ ವಿದ್ಯಾರ್ಥಿಗಳಾಗಲಿ, PUC ನಂತರ ಪದವಿಗೆ 3 ವರ್ಷದ ಪದವಿಗೆ ಈ ವರ್ಷದಿಂದ 3 ವರ್ಷ ಮತ್ತು ಕರ್ನಾಟಕದಲ್ಲಿ ಅದಿಲ್ಲದೆ ಹೋಗಿದ್ರೆ 4 ವರ್ಷ ಆಯಿತು. ಸೊ 4 ವರ್ಷದ ಪದವಿಯಲ್ಲಿ ಹಿಂದೆ ಅಧ್ಯಯನ ಮಾಡುವಾಗಲೂ ಅಪರಾಧಶಾಸ್ತ್ರ ಇತ್ತು, ಈಗಲೂ ಕೂಡ ಇದೆ. ಕರ್ನಾಟಕದಲ್ಲಿ ಸುಮಾರು 38 ಕಾಲೇಜುಗಳಲ್ಲಿ ಪದವಿ ಮಟ್ಟದಲ್ಲಿ BAದಲ್ಲಿ ಇದನ್ನು ಮೇಜರ್ ಸಬ್ಜೆಕ್ಟ್ ಆಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ಧಾರವಾಡದಲ್ಲಿ ಮಾತ್ರ BScಯಲ್ಲೂ ಇದನ್ನು ಅಧ್ಯಯನ ಮಾಡುವ ಅವಕಾಶಗಳು ಪ್ರಾರಂಭದಿಂದನೂ ಇದೆ, ಕರ್ನಾಟಕ ಯೂನಿವರ್ಸಿಟಿ, ಕರ್ನಾಟಕ ಕಾಲೇಜಿನಲ್ಲಿ. ಇನ್ನು ಉಳಿದಂತೆ ಎಲ್ಲ ಕಡೆಗೂ BAದವ್ರಿಗೆ ಮಾತ್ರ ಇದೆ. ಈ BSc ಒಂದು 4-5 ಪ್ರೈವೇಟ್ ಯೂನಿವರ್ಸಿಟಿಯವರು ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ, ಮೈಸೂರಿನಲ್ಲಿ ಇದನ್ನು BSc ಕ್ರಿಮಿನಾಲಜಿ ಮತ್ತು BA ಕ್ರಿಮಿನಾಲಜಿ ಎರಡೂ ಸ್ಟ್ರೀಮ್ನಲ್ಲೂ ಕೊಡ್ತಾ ಇದ್ದಾರೆ. ಅಲ್ಲಿ BScನ ಏನು ಮಾಡ್ತಾ ಇದ್ದಾರೆ ಅಂದರೆ ಫೊರೆನ್ಸಿಕ್ ಸೈನ್ಸನ್ನು ಹೆವಿ ಡೋಸ್ ಆಗಿ ಇಟ್ಕೊಂಡು ಕೊಡ್ತಾ ಇದ್ದಾರೆ. BAನಲ್ಲಿ ಫೊರೆನ್ಸಿಕ್ ಸೈನ್ಸ್ ಕಡಿಮೆ ಇದೆ, ಬಟ್ ಫೊರೆನ್ಸಿಕ್ ಸೈನ್ಸ್ ಇದೆ. ಹಾಗಾಗಿ ಒಂದು 38 ಡಿಗ್ರಿ ಕಾಲೇಜುಗಳಲ್ಲಿ, ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲೇ ಹೆಚ್ಚಿದ್ದಾವೆ. ಖಾಸಗಿ ಕಾಲೇಜುಗಳು ಸುಮಾರು 5 ಇದ್ವು, ಈಗ ಅದು 2ಕ್ಕೇನೋ ಬಂದು ನಿಂತಿದೆ ಅಷ್ಟೇ. ಸೊ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲೇ ಜಾಸ್ತಿ ಇದೆ. ಉದಾಹರಣೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದೆ. ಚಿತ್ರದುರ್ಗ ಕಲಾ ಕಾಲೇಜು, ನಾನು ನನ್ನ ಸರ್ವೀಸಿನ ಬಹುಭಾಗ ಕಳೆದಿರುವಂಥ ಕಾಲೇಜು. ಅದು ಬಿಟ್ಟರೆ ಹಿರಿಯೂರಿನಲ್ಲಿ ವಾಣಿ ಸಕ್ಕರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿದೆ. ಮತ್ತು ಹೊಳಲ್ಕೆರೆಯಲ್ಲಿ ಸ್ಯಾಂಕ್ಷನ್ ಆಗಿದೆ, ಯಾರೂ ಬಂದು ತೊಗೊಂಡಿಲ್ಲ. ಚಳ್ಳಕೆರೆಯಲ್ಲೂ ಆಗಿದೆ. ಇದು ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದ ಕಡೆ ತುಂಬಾ ಇದೆ. ಬೆಳಗಾವಿ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ ಈ 4 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಾಲೇಜಿದೆ. ಆಮೇಲೆ ಸರ್ಕಾರಿ ಕಾಲೇಜುಗಳಲ್ಲಿ ಈ ಕೋರ್ಸ್ ಇರೋದ್ರಿಂದ ಹೆಚ್ಚಿನ ಆರ್ಥಿಕ ಹೊರೆ ವಿದ್ಯಾರ್ಥಿಗಳಿಗೆ ಬೀಳಲಿಕ್ಕಿಲ್ಲ. ಫೀಸು ಅದರಲ್ಲೂ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಕಲಿಯೋ ವಿದ್ಯಾರ್ಥಿಗಳಿಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ತುಂಬ ಸೌಲಭ್ಯಗಳಿದೆ. ಅದು ಸ್ಕಾಲರ್ಶಿಪ್ ಇರ್ಬೋದು, ಅದರಲ್ಲೂ ಹೆಣ್ಮಕ್ಳಂತೂ ಯುವತಿಯರಂತೂ ಫೀಸ್ ಕೊಡೋ ಅವಶ್ಯಕತೆ ಏನಿಲ್ಲ, ಅವ್ರು ಕಟ್ಟಿದ್ದೆಲ್ಲ ವಾಪಸ್ ಬರುತ್ತೆ. ಅದಲ್ಲದೆ ಕೆಲವು ಸೌಲಭ್ಯಗಳು ಸರ್ಕಾರಿ ಕಾಲೇಜುಗಳಲ್ಲಿ ತುಂಬ ಇದೆ. ಉದಾಹರಣೆಗೆ ಸರ್ಕಾರ ಉಚಿತವಾಗಿ ಕೊಡಬಹುದಾಗಿರ್ತಕ್ಕಂಥ ಲ್ಯಾಪ್ಟಾಪ್ಗಳು, ಮತ್ತು ಪದವಿ ಕಲಿಯುವಾಗಲೇ ಡ್ಯುಯಲ್ ಡಿಗ್ರಿ ಫೆಸಿಲಿಟೀಸನ್ನು ಸರ್ಕಾರಿ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಒಂದು ಡಿಗ್ರಿ ನೀವು ಮಾಡುವಾಗ UGC ಒಪ್ಪಿತ ಪಟ್ಟಿಯಲ್ಲಿರೋ ಇನ್ನೊಂದು ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಯಾವುದೇ ಖರ್ಚಿಲ್ಲದೆ ಮಾಡೋ ಅವಕಾಶ ಇವತ್ತು UGC ಕೊಟ್ಟಿದೆ. ಸೊ ಕ್ರಿಮಿನಾಲಜಿ ಮಾಡೋರು ಇಲ್ಲ ಜರ್ನಲಿಸಮ್ ಒಂದು ಡಿಪ್ಲೊಮೊ ಮಾಡ್ತಾರೆ, ಇಲ್ಲ ಇಂಗ್ಲೀಷ್ ಲಿಟ್ರೇಚರ್ ಮಾಡ್ತಾರೆ, ಇಲ್ಲ ಸೈಕಾಲಜಿ ಒಳಗೆ ಕ್ಲಿನಿಕಲ್ ಸೈಕಾಲಜಿ ಡಿಪ್ಲೊಮೊ ಮಾಡೋವಂಥದ್ದಿದೆ. ತುಂಬಾ ಅವಕಾಶಗಳು ಕ್ರಿಮಿನಾಲಜಿಗೆ ಪೂರಕವಾಗಿದ್ದಾವೆ. ಇಲ್ಲ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಆಗಬೇಕು ಅಂತ ಒಂದು ಡಿಪ್ಲೊಮೊ ಕೋರ್ಸನ್ನು ಕ್ರಿಮಿನಾಲಜಿ ಅವ್ರು ಮಾಡೋದಕ್ಕೆ ಇದೆ. ಇದೆಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಸೌಲಭ್ಯ ಹೆಚ್ಚಿದೆ. ಲ್ಯಾಬ್ರೇಟ್ರಿಗಳು ಚೆನ್ನಾಗಿದ್ದಾವೆ. ಮತ್ತು ಲ್ಯಾಬ್ರೇಟ್ರಿಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳು ಸರ್ಕಾರಿ ಕಾಲೇಜಿನವರು ಖರ್ಚು ಮಾಡಿದಷ್ಟು ಖಾಸಗಿ ಕಾಲೇಜಿನವರು ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಒಳ್ಳೆ ಲ್ಯಾಬ್ರೇಟ್ರಿಗಳು ಇವತ್ತು ಇದೆ. ತುಂಬ ಕಾಲೇಜುಗಳಿಗೆ, ಕರ್ನಾಟಕದಲ್ಲಿರೋ ಬಹುತೇಕ ಕಾಲೇಜುಗಳಿಗೆ ನಾನು ಎಕ್ಸಾಮಿನರ್ ಆಗಿ ಹೋಗಿದ್ದೀನಿ. ಅಲ್ಲಿರೋ ಲ್ಯಾಬ್ರೇಟ್ರಿ ಫೆಸಿಲಿಟೀಸ್ ನೋಡಿದ್ರೆ ಉಜ್ವಲವಾದ ಭವಿಷ್ಯ ಇದೆ. ನಮ್ಮ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಪೊಲೀಸ್ ಆಗ್ಬೋದು, ನ್ಯಾಯವಾದಿಗಳಾಗ್ಬೋದು, ಇಲ್ಲ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಹೊಸ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಬ್ಬ ಕ್ರಿಮಿನಾಲಜಿ ಅಸಿಸ್ಟೆಂಟನ್ನು ಅಪಾಯಿಂಟ್ ಮಾಡ್ಕೊಳ್ಳಿ. ಈಗ ಸೈಕಾಲಜಿ ಆಗಿರೋರನ್ನ ವೆಲ್ಬೀಯಿಂಗ್ ಆಫೀಸರ್ ಅಂತ ಹೇಗೆ ರಿಕ್ರೂಟ್ ಮಾಡ್ತಾ ಇದ್ದಾರೆ, ಕಳೆದ ಒಂದು 3-4 ವರ್ಷದಿಂದ ಕರ್ನಾಟಕದಲ್ಲಿ ಮತ್ತು ಬೇರೆ ರಾಜ್ಯದಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲೂ ನಮ್ಮ ಕೇಂದ್ರ ಗೃಹ ಖಾತೆ ಸಚಿವರು ಇದನ್ನು ಸುತ್ತೋಲೆಯನ್ನು ಕಳಿಸಿದ್ದಾರೆ. ಅದು ದಾವಣಗೆರೆ ಯೂನಿವರ್ಸಿಟಿಗೆ ಬಂದಾಗ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಕಾಲೇಜುಗಳಿಗೂ ನಾವು ನಮ್ಮ ನಾನು ಯೂನಿವರ್ಸಿಟಿಯಲ್ಲಿ 5 ವರ್ಷ ಇಲ್ಲಿ ಇದಾದಮೇಲೆ ಕೆಲಸ ಮಾಡಿದೆ. ಸೊ ಅದನ್ನು ಎಲ್ಲ ಕಾಲೇಜುಗಳಿಗೂ ಕಳಿಸ್ಕೊಟ್ಟೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಕ್ರಿಮಿನಾಲಜಿಸ್ಟನ್ನು ಅಪಾಯಿಂಟ್ ಮಾಡ್ಕೊಳ್ಬೇಕು ಅಂತ ಇದೆ. ಕಂಪ್ಲೇಂಟನ್ನು ರಿಸೀವ್ ಮಾಡೋದು ಹೇಗೆ, FIRನ ಬರೆಯೋದು ಹೇಗೆ, ಮತ್ತು ತನಿಖಾಧಿಕಾರಿಗಳಿಗೆ ಸಹಾಯ ಮಾಡೋದು ಹೇಗೆ, ಇದೆಲ್ಲ ಮಾಡೋದಕ್ಕೆ ಒಬ್ಬ ಕ್ರಿಮಿನಾಲಜಿ ಅಸಿಸ್ಟೆಂಟ್ ಬೇಕು ಅಂತ ಕೇಂದ್ರ ಸರ್ಕಾರವೇ ರೆಕಮೆಂಡ್ ಮಾಡಿದೆ. ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಇದೆ, ಇದೇನು ಹೊಸತೇನಲ್ಲ. ಅಂದರೆ ಸಾಕಷ್ಟು ಜಾಬ್ ಆಪರ್ಚುನಿಟಿ ಬರುತ್ತೆ ಅಂತ. ಖಂಡಿತ ಸರ್, ಭಾಳ ಒಳ್ಳೆಯ ವಿಷಯಗಳನ್ನು ತಿಳಿಸ್ಕೊಟ್ರಿ. ಈ ಒಂದು ಕಾಲೇಜುಗಳು ಪ್ರಾರಂಭ ಆಗ್ತಕ್ಕಂಥ ಈ ಮುನ್ನ ದಿನಗಳಲ್ಲಿ ತಾವು ಹೊಸ ವಿಷಯ ಇದು ಕ್ರಿಮಿನಾಲಜಿ ಅಂತಕ್ಕಂಥದ್ದು ವ್ಯಾಪಕವಾಗಿ ಇನ್ನೂ ಹೆಚ್ಚು ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಈ ಟೈಮಲ್ಲಿ.
ಸೊ ಈ ಟೈಮಲ್ಲಿ ತಾವು ಯುವ ಜನತೆಗೆ ಸಾಕಷ್ಟು ವಿಚಾರಗಳನ್ನು ಈ ವಿಷಯದ ಬಗ್ಗೆ ಮತ್ತು ತಿಳಿಸ್ಕೊಟ್ಟಿದ್ದೀರಾ. ಸ್ನಾತಕೋತ್ತರ ಮಟ್ಟದಲ್ಲೂ ಕೂಡ ಸರ್, ಮೊದಲು ನಾನು ಓದುವಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾತ್ರ ಇತ್ತು. ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು, ಮಂಗಳೂರಿನಲ್ಲಿ ಪ್ರಾರಂಭ ಆಗಿದೆ, ಬೆಂಗಳೂರಿನಲ್ಲಿದೆ, ಆಮೇಲೆ ಧಾರವಾಡದಲ್ಲಂತೂ ಮೊದಲಿಂದ ಇದೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಾನು ಹೋಗಿ 2018 ಆಗಸ್ಟಿಂದ ಪ್ರಾರಂಭ ಮಾಡಿದೆ. ಈಗ 5 ವರ್ಷ ಆಯಿತು, 5ನೇ ಬ್ಯಾಚ್ ಹೊರಗೆ ಬಂತು, ಆಮೇಲೆ ನಾನು ಈಚೆಗೆ ಬಂದೆ. ನಡೀತಾ ಇದೆ ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್. ಈಗ ಪ್ರಾರಂಭದಲ್ಲಿ ಒಂದು 5-6 ವರ್ಷ ಬೇಡ, ಒಂದು 10 ವರ್ಷ ನಾವು ಯಾವುದೇ ಗ್ರಾಜ್ಯುಯೇಟ್ ಬಂದರೂ ಕೂಡ ಅಪರಾಧ ಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನಕ್ಕೆ ಅವರು ಸ್ನಾತಕೋತ್ತರ ಪ್ರವೇಶವನ್ನು ಪಡ್ಕೊಳ್ಬೋದು. ಬೇರೆ ಇದಕ್ಕೆ ಕಡೆಗೆ ಹಾಗಲ್ಲ. ಈಗ ನೀವು ಸೋಷಿಯಾಲಜಿ ಮಾಡಬೇಕು ಅಂದರೆ ಸೋಷಿಯಾಲಜಿನೇ ಇರಬೇಕು. ಬಟ್ ಕ್ರಿಮಿನಾಲಜಿಗೆ ನಾವು ಇದೊಂದು ಓಪನ್, ಎನಿ ಗ್ರಾಜ್ಯುಯೇಟ್, ಯಾವುದೇ ಪದವೀಧರರು, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, BA ಆರ್ಟ್ಸ್ ಇರಲಿ, ಅವರು ಬಂದು ಇದಕ್ಕೆ ಪ್ರವೇಶವನ್ನು ಪಡ್ಕೊಳ್ಳೋದು. ಇಲ್ಲಿ ಸ್ನಾತಕೋತ್ತರ ಇದ್ರ ಮಟ್ಟದಲ್ಲಿ ಒಳ್ಳೆ ಅವಕಾಶ. ಹಾಗಾದ್ರೆ ಯಾವ ಸ್ಟ್ರೀಮಿಂದ ಬಂದರೂ ಅವರು ಕ್ರಿಮಿನಾಲಜಿಗೆ ತಗೋಬಹುದು. ಇದೊಂದು ಒಳ್ಳೆ ಅವಕಾಶ, ಒಳ್ಳೆ ಮಾಹಿತಿ. ಅದರಲ್ಲಿ ಇನ್ನೂ ಒಂದು ದಾವಣಗೆರೆ ಯೂನಿವರ್ಸಿಟಿ ನಾವು ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದೀವಿ. ಬೇರೆ ಕಡೆ ಎಲ್ಲ MSc ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ ಅಂತ ಡಿಗ್ರಿಗಳು ಕೊಡ್ತಿದ್ದಾರೆ. ನಮ್ಮ ಯೂನಿವರ್ಸಿಟಿಲಿ ನಾನು ಇದನ್ನು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳ ಜೊತೆಗೆ ಅವ್ರಿಗೆ ಬೆನ್ನತ್ತಿ ಇದರಲ್ಲಿ MA ಬಾರ್ MSc ಅಂತ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. BAದಿಂದ ಬಂದವನಿಗೆ MA ಡಿಗ್ರಿಗಳು ಸಿಗಲಿ, BScಯಿಂದ ಬಂದವನಿಗೆ MSc ಸಿಗಲಿ, ಅವರವ್ರ ಸ್ಟ್ರೀಮ್ನಲ್ಲಿ ಅವ್ರ ಕೆಲಸ ತಗೊಳ್ಳಿ. ನಮ್ಮ ಉದ್ದೇಶ ಏನು, ಈ ಬರೀ ಪದವೀಧರರನ್ನು ಹುಟ್ಟು ಹಾಕಿ ಹೊರಗಡೆ ಕಳಿಸೋದಲ್ಲ, ಅವರಿಗೆ ಎಂಪ್ಲಾಯಬಲ್ ಅಪರ್ಚುನಿಟೀಸ್ ಸಿಗೋ ಹಾಗೆ ನಾವು ನಮ್ಮ ಕೋರ್ಸನ್ನು, ಟೈಟ್ಲ್ ಆಫ್ ದ ಡಿಗ್ರಿನ ಮಾಡಿಫೈ ಮಾಡ್ಕೋಬೇಕು. ಅದನ್ನು ನಾನು ಭಾಳ ಒಳ್ಳೆ ಸುತ್ತಾರ್ಹವಾದ ಕೆಲಸ ಸರ್. ಖಂಡಿತ ಸಾಕಷ್ಟು ವಿಷಯಗಳನ್ನು ನೀವು ಈ ದಿನ ನಮ್ಮ ಚರ್ಚೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಯುವ ಜನಾಂಗಕ್ಕೆ ಖಂಡಿತ ಇದು ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ತಾವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಈ ಒಂದು ಸಂದರ್ಶನ ನಡೆಸಿಕೊಟ್ಟಿದ್ದಕ್ಕೆ ಬಿಸಿ ಸುದ್ದಿಯ ಪರವಾಗಿ ತಮಗೆ ಅಭಿನಂದನೆ.